ನಮ್ಮ ತಂಟೆಗೆ ಬಂದರೆ ಇನ್ನೊಬ್ಬ ಏನಾದರೂ ನೀವು ಇನ್ನೊಬ್ಬನ್ನ ಮುಟ್ಟಿದ್ರೆ, ನಾಗರಿಕರಿರಲಿ ಯೋಧರಿರಲಿ, ಯಾವುದನ್ನೇನಾದರೂ ಮುಟ್ಟಿದ್ರೆ, ನಮ್ಮ ಇನ್ನು ಒಂದು ಗುಂಡು ಹಾರಿದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ. ಇದು ಸಿಂಧೂರ ನಿಲ್ಲಲ್ಲ, ಆಪರೇಷನ್ ಸಿಂಧೂರ ನಿಲ್ಲಲ್ಲ. ಸದ್ಯಕ್ಕೆ ನೀವೆಲ್ಲ ಹೇಳಿರೋದು ಕದನ ವಿರಾಮ ಆಗಿದೆ, ಇನ್ನು ಒಂದಾದರೂ ನಾವು ನಿಮ್ಮನ್ನು ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಏನು ಅದರ ನೆಲದ ಮಹತ್ವವೇ ಗೊತ್ತಿಲ್ಲ, ಅವರಿಗೆ ಅವ್ರ ಗಡಿ ಪ್ರದೇಶ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಹೋರಾಟ ಮಾಡಿದವರು ಅಲ್ಲ. ಈಗ ನಾವಾರು ನಮ್ಮ ದೇಶದಲ್ಲಿ 10 ವರ್ಷಗಳ ಕಾಲ, ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಸಂರಕ್ಷಿಸಿಕೊಂಡು ಎಲ್ಲ ದಾಳಿಗಳನ್ನು ಹೆಮ್ಮಿಟ್ಟಿಸ್ಕೊಂಡು ಮಾಡ್ತಿರುವಂಥ ನಮ್ಮ ದೇಶವನ್ನು ಉಳಿಸ್ಕೊಂಡಿರೋದು ಈ ನೆಲದ ಮತ್ತು ಈ ರಕ್ತದ ಏನು ಮಹತ್ವದ ಅರಿವಿದೆ. ಪಾಕಿಸ್ತಾನಕ್ಕೆ ಏನು ಗೊತ್ತು, ನಾವು ಕೊಟ್ಟಿರೋ ಭಿಕ್ಷೆ ಅವರಿಗೆ, ಜಾಗನ ಅವ್ರದಲ್ಲ, ಯಾರೋ ಕೊಟ್ಟಿರೋದಕ್ಕೆ ಇವರಿಗೆ ಇದ್ದಾರೆ ಅಷ್ಟೇ. 75 ವರ್ಷದಿಂದ ಈ ದೇಶ ತುಂಡಾದಾಗ ಇದ್ದವರು ಆ ದೇಶದಲ್ಲಿ ಇದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಎರಡನೇದು, ಉಗ್ರವಾದಕ್ಕೆ ಸದಾ ಬೆಂಬಲವನ್ನು ಕೊಡ್ತಾ ಬರ್ತಾ ಇರುವಂಥ ಪಾಕಿಸ್ತಾನಕ್ಕೆ ಅಭಿವೃದ್ಧಿ ಬಗ್ಗೆ ಯಾವುದ್ರ ಬಗ್ಗೆನೂ ಚಿಂತನೆ ಮಾಡ್ದೇನೆ ಅಲ್ಲಿಯೇ ಜನ ಹಾಗೇ ಇರಬೇಕು, ಅದನ್ನು ನಾವು ನೋಡಿದ್ದೀವಿ. ಕೋವಿಡ್ ಟೈಮಲ್ಲಿ ಮತ್ತೊಂದು ಟೈಮಲ್ಲಿ ಅವ್ರು ಹೆಂಗೆ ನಿರ್ವಹಣೆ ಮಾಡಿದ್ರು ಅಂತ. ಈ ಥರದ ದೇಶ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಹುಡುಕಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ನೆನೆಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಪಾಕಿಸ್ತಾನ ಸರಿಯಾದಂಥ ಪಾಠವನ್ನು ಭಾರತ ಕಲಿಸಿದೆ. ಅದರ ನೆಲೆಗಳೇ, ವಿಮಾನದ ನಿಲ್ದಾಣದ ರನ್ವೇಗಳೇ ದುಸ್ಥಿತಿಗಾಗಿರುವಂಥದ್ದು, ಧ್ವಂಸ ಆಗಿರುವಂಥದ್ದು ಭಾಳ ಖುಷಿ ಕೊಡ್ತಾ ಇದೆ. ಮತ್ತು ನೋಡಿ, ಆಶ್ಚರ್ಯ ಅಂದರೆ ಒಬ್ಬೊಬ್ಬನ ಸಿವಿಲಿಯನ್ಸ್ಗೂ ಗಾಯ ಆಗಿಲ್ಲ. ಅಲ್ಲಿ ನಾವು ಯಾವುದನ್ನು ಟಾರ್ಗೆಟ್ ಮಾಡಬೇಕು ಆ ಟಾರ್ಗೆಟನ್ನು ಮಾಡಿ ಗೆದ್ದಿದ್ದಾರೆ. ಹಾಗಾಗಿ ಭಾರತದ ಸೇನೆಗೆ, ಭಾರತದ ಪ್ರಧಾನಿಗೆ, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ.